ಬೇಕೇ ಬೇಕು ಡಾಕ್ಟರ್ ಜಿ ಪರಮೇಶ್ವರ್ಗೆ ನ್ಯಾಯ ಬೇಕು ಅಂತ ಪರಮೇಶ್ವರ್ ಅಭಿಮಾನಿಗಳು ಪೋಸ್ಟ್ ಅನ್ನ ಹಾಕ್ತಾ ಇದ್ದಾರೆ. ಬೇಕೇ ಬೇಕು ಡಾಕ್ಟರ್ ಜಿ ಪರಮೇಶ್ವರ್ಗೆ ನ್ಯಾಯ ಬೇಕು, ಸಿಎಂ ಸ್ಥಾನ 3 ಬಾರಿ ಕೈ ತಪ್ಪಿದೆ. ಪರಮೇಶ್ವರ್ಗೆ 4 ಬಾರಿ ಕೈ ತಪ್ಪಿದ ಮುಖ್ಯಮಂತ್ರಿ ಪಟ್ಟ. ಈಗಲೂ ಕೂಡ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಕೇಳಿ ಬರ್ತಾ ಇತ್ತು. ಈ ಹಿಂದೆ 3 ಬಾರಿ ಕೈ ತಪ್ಪಿತು. ಇದನ್ನ ಪರಿಗಣಿಸಿ ನೋಡಿದ್ರೆ 4ನೇ ಬಾರಿ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ಅಭಿಯಾನ ನಡೀತಾ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರ. ಸಿಎಂ ಅಂತೂ ಮಾಡಲಿಲ್ಲ, ಡಿಸಿಎಂ ಆದ್ರೂ ಮಾಡಲೇಬೇಕು ಅಂತ ಕೂಗು ಕೇಳಿ ಬರ್ತಾ ಇದೆ. ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ನೀಡಬೇಕು ಎಂದು ಪಟ್ಟನ್ನ ಹಿಡಿದಿದ್ದಾರೆ ಅಭಿಮಾನಿಗಳು. ಪರಮೇಶ್ವರ್ಗೆ ಉನ್ನತ ಸ್ಥಾನಮಾನ ನೀಡಲು ಒತ್ತಾಯ ಕೇಳಿ ಬರ್ತಾ ಇದೆ ಅಭಿಮಾನಿಗಳಿಂದ. ಬೆಂಬಲಿಗರಿಂದ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ನಡೀತಾ ಇದೆ. ಬೇಕೇ ಬೇಕು ಡಾಕ್ಟರ್ ಜಿ ಪರಮೇಶ್ವರ್ಗೆ ನ್ಯಾಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ಯಾಂಪೇನ್ ಸೋಷಿಯಲ್ ಮೀಡಿಯಾದಲ್ಲಿ. ಪರಮೇಶ್ವರ್ಗೆ 4 ಬಾರಿ ಕೈ ತಪ್ಪಿದ ಮುಖ್ಯಮಂತ್ರಿ ಪಟ್ಟ. ಈ ಬಾರಿನೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಕೇಳಿ ಬರ್ತಾ ಇತ್ತು. ಈಗ ಈ ಹಿಂದೆ ಮಾತನಾಡಿದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಹಿಂದೆ ಮಾತನಾಡಿದಂಥ ಆಡಿಯೋ ಕೂಡ ಈಗ ವೈರಲ್ ಆಗ್ತಾ ಇತ್ತು, ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಈಗಾಗಲೇ 4 ಬಾರಿ ಸಿಎಂ ಸ್ಥಾನ ಕೈ ತಪ್ಪಿರುವುದು, ಅಟ್ಲೀಸ್ಟ್ ಡಿಸಿಎಂ ಸ್ಥಾನವನ್ನಾದ್ರೂ ಮಾಡಿಕೊಡಿ ಅಂತ ಕೇಳ್ತಾ ಇರುವಂಥದ್ದು. ಈ ಹಿಂದೆನೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರ ಏನು ಮುನ್ನೆಲೆಗೆ ಬರುತ್ತಲ್ಲ, ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಒಂದು ಸ್ಥಾನವನ್ನ ಗಿಟ್ಟಿಸಿಕೊಡ್ತಾರೆ ಪರಮೇಶ್ವರ್ಗೆ. ಪಾಪ ಪರಮೇಶ್ವರ್ 2026ರಲ್ಲೂ ಪರಮೇಶ್ವರ್ಗೆ ಒಲಿಯದ ಸಿಎಂ ಸ್ಥಾನ. 2013ರಲ್ಲಿ ಕೈ ತಪ್ಪಿದ ಮುಖ್ಯಮಂತ್ರಿ ಸ್ಥಾನ ಹಾಗೂ ಕೂಡ ಲಾಭ ಇರುತ್ತೆ. ಪಕ್ಷ ಗೆಲ್ಲಿಸಿದ್ರೂ ಸೋತ ಕಾರಣಕ್ಕೆ ಸಿಎಂ ಸ್ಥಾನ ಮಿಸ್ ಆಗುತ್ತೆ. 2018ರಲ್ಲಿ ಮೈತ್ರಿ ಸರ್ಕಾರದಲ್ಲೂ ಇದ್ದಂತ ಅವಕಾಶ ಮಿಸ್ ಆಗುತ್ತೆ. ಪರಮೇಶ್ವರನ್ನ ಸಿಎಂ ಮಾಡುವ ಅವಕಾಶ ಇದ್ರೂ ಎಚ್ಡಿಕೆಗೆ ಪಟ್ಟ ಸಿಗುತ್ತೆ. 2023ರಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಕಿತ್ತಾಟದಲ್ಲಿ ಪರಂ ಮೌನ. 2023ರ ಚುನಾವಣೆಯಲ್ಲಿ ಪಕ್ಷಕ್ಕಾಗಿ ಪರಂ ಶ್ರಮಿಸಿದ್ರು. ಸಿದ್ದರಾಮಯ್ಯ ಇಳಿದ್ರೆ ಪರಂ ಸಿಎಂ ಆಗ್ತಾರೆ ಎನ್ನಲಾಗ್ತಾ ಇತ್ತು, ಬಟ್ ಹಾಗಾಗ್ಲಿಲ್ಲ. 2026ರಲ್ಲೂ ಪರಮೇಶ್ವರ್ಗೆ ಒಲಿಯದ ಸಿಎಂ ಸ್ಥಾನ. 2013, 2018ರಲ್ಲಿ, 2023ರಲ್ಲಿ, ಈಗ 2026ರಲ್ಲೂ ಕೂಡ ಸಿಗದೇ ಇದ್ದಂಥ ಅವಕಾಶ. ಪ್ರತಿ ಬಾರಿನೂ ದಲಿತ ಕಾರ್ಡ್ ಏನು ಪ್ಲೇ ಆಗುತ್ತಲ್ಲ, ಪರಮೇಶ್ವರ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ ಇತ್ತೀಚೆಗೆ ಈಗ ನಡೀತಾ ಇದ್ದಂಥ ಹಗ್ಗ ಜಗ್ಗಾಟಗಳಲ್ಲಿ ಯಾರಿಗೆ ಸಿಎಂ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ ಸಿದ್ದರಾಮಯ್ಯ ಅವರ ಬದಲಾವಣೆ ಆಗುತ್ತೆ ಅಂತ ಅಂದಾಗ ಮುನ್ನೆಲೆಗೆ ಕೇಳಿ ಬಂದಂಥ ಹೆಸರೇ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರದ್ದು. ಬಟ್ ಹೈಕಮಾಂಡ್ ಕಡಾಖಂಡಿತವಾಗಿ ಹೇಳುತ್ತೆ, ಒಂದು ಮುಂದುವರೆದ್ರೆ ಸಿದ್ದರಾಮಯ್ಯ ಮುಂದುವರಿಬೇಕು, ಇಲ್ಲ ಅಂತ ಅಂದರೆ ಡಿ ಕೆ ಶಿವಕುಮಾರ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಪರಮೇಶ್ವರ್ಗೆ ಕೊಡೋದಾದರೆ ಸಿಎಂ ಬದಲಾವಣೆಯೇ ಬೇಕಾಗಿರಲಿಲ್ಲ ಅನ್ನುವಂಥದ್ದು ಹೈಕಮಾಂಡ್ ನಿಲುವಾಗಿತ್ತು. ಅಹಿಂದ ನಾಯಕ, ರಾಜಕೀಯವಾಗಿ ಅಷ್ಟೆಲ್ಲ ಅನುಭವಸ್ಥ ಅಂಥವ್ರನ್ನ ಕೆಳಗಿಳಿಸಿ ಪರಮೇಶ್ವರ್ಗೆ ಕೊಡುವಂಥದ್ದೇನಿರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ಗೆ ಏನು ಮಾತು ಕೊಟ್ಟಿತ್ತಲ್ಲ, ಅದನ್ನು ನಡೆಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು, ಹೈಕಮಾಂಡ್ನ ನಿಲುವಿದ್ದಂಥದ್ದು. ಬಟ್ ಈಗ ಸಿಎಂ ಸ್ಥಾನನೂ ಕೈ ತಪ್ಪಿದೆ, ಅಟ್ಲೀಸ್ಟ್ ಡಿಸಿಎಂ ಸ್ಥಾನನಾದರೂ ಅವರಿಗೆ ಒದಗಿಸಿಕೊಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ಮುಖಾಂತರ ಅಭಿಯಾನ ನಡೀತಾ ಇದೆ.